ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ಅಶ್ವಿನಿಯವರ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಮನಸ್ಸಿಗೆ ನೋವು ಆಗ್ತಾ ಇದೆ ಈ ಒಂದು ಸೀನ್ ನೋಡಿ. ಯಾಕಪ್ಪ ಅಂದರೆ ಅಲ್ಲಿ ಅಶ್ವಿನಿಯವರು ಯಾವ ರೀತಿ ಬೇಡ್ಕೊಂಡ್ರು ಬಿಗ್ ಬಾಸ್ನ, ಬೇಡ್ಕೊಂಡಿರುವಂಥ ರೀತಿ ನೋಡಿ ಸ್ವಲ್ಪ ಮನಸ್ಸಿಗೆ ನೋವು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಏನೆಲ್ಲ ಆಯಿತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಬಿಗ್ ಬಾಸ್ ಮನೆಗೆ ಎಲ್ಲ ಸ್ಪರ್ಧಿಗಳ ಫ್ಯಾಮಿಲಿ ಕೂಡ ಎಂಟ್ರಿ ಕೊಡ್ತಾ ಇದೆ. ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಆಲ್ರೆಡಿ ರಕ್ಷಿತ್ ಅವರ ಫ್ಯಾಮಿಲಿ ಕೂಡ ಎಂಟ್ರಿ ಕೊಟ್ಟಿತ್ತು. ಅದೇ ರೀತಿ ಈಗ ಬಿಗ್ ಬಾಸ್ ಮನೆಗೆ ಅಶ್ವಿನಿಯವರ ತಾಯಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆಯಪ್ಪ ಅಂದರೆ ಎಲ್ಲರೂ ಕೂಡ ಪಾಸ್ ಮಾಡಿದ್ದಾರೆ. ಬಿಗ್ ಬಾಸು ಅಂದರೆ ಪೇರೆಂಟ್ಸ್ ಬರೋ ಟೈಮಲ್ಲಿ ಎಲ್ಲ ಸ್ಪರ್ಧಿಗಳನ್ನ ಪಾಸ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಎಲ್ಲ ಸ್ಪರ್ಧಿಗಳನ್ನ ಪಾಸ್ ಮಾಡಿದ್ದಾರೆ. ಇಲ್ಲಿ ಯಾರು ಅಶ್ವಿನಿಯವರ ತಾಯಿ ಸೀಕ್ರೆಟ್ ರೂಮಿಂದ ಎಂಟ್ರಿ ಕೊಡ್ತಾ ಇದ್ದಾರೆ. ಸೀಕ್ರೆಟ್ ಅಂದರೆ ಸ್ಟೋರ್ ರೂಮಿಂದ ಎಂಟ್ರಿ ಕೊಡ್ತಾ ಇದ್ದಾರೆ. ಅವ್ರು ಬರೋಕ್ಕಿಂತ ಮುಂಚೆನೇ ಅಶ್ವಮ್ಮ ಎಲ್ಲಿದೆಯಾ ಅನ್ನೋ ಒಂದು ವಾಯ್ಸ್ನ ಹಾಕ್ತಾರೆ. ಈ ಒಂದು ವಾಯ್ಸ್ಗೆ ಅಶ್ವಿನಿಯವರ ಕಣ್ಣಲ್ಲಿ ನೀರು ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ತುಂಬ ಹೊತ್ತಿನಿಂದ ಅಶ್ವಿನಿಯವರ ಅಮ್ಮ ತಾಯಿ ಮಾತಾಡ್ತಾನೆ ಇರ್ತಾರೆ, ಆಶ್ರಮ ಎಲ್ಲಿದೆಯಾ ಅಂತ. ಈ ಒಂದು ಕೂಗು ಕೇಳಿ ಅಶ್ವಿನಿಯವರಿಗೆ ಮಾತೇ ಬರಲ್ಲ, ಆ ರೀತಿ ಮಾಡ್ತಾರೆ. ಆಗ ಬಿಗ್ ಬಾಸ್ನ ಬೇಡ್ಕೊತಾರೆ. ಕೆಳಗಡೆ ಬಿದ್ದು ದಯವಿಟ್ಟು ಬಿಗ್ ಬಾಸ್ ಹೊರಗೆ ಅವ್ರನ್ನ ಬರೋ ಕೇಳಿ ಬಿಗ್ ಬಾಸ್ ಅನ್ನೋ ರೀತಿ ಇಲ್ಲಿ ಬೇಡ್ಕೊತಾರೆ. ಈ ಒಂದು ಸೀನ್ ನೋಡಿ ಅಲ್ಲಿರುವಂಥ ಸ್ಪರ್ಧಿಗಳಿಗೂ ಕೂಡ ಫುಲ್ ದುಃಖ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಅಶ್ವಿನಿಯವರ ತಾಯಿಯವರು ಎಲ್ಲ ಸ್ಪರ್ಧಿಗಳನ್ನ ಮಾತಾಡಿಸಿದ್ದಾರೆ. ಅದೇ ರೀತಿ ಗಿಲ್ಲಿಯವರಿಗೆ ಒಂದು ಮಾತು ಕೂಡ ಹೇಳಿದ್ದಾರೆ. ಏನಪ್ಪ ಅಂದರೆ ಒಬ್ರಿಗೊಬ್ರು ಚೆನ್ನಾಗಿ ಆಟ ಆಡ್ತೀರಾ, ಬಟ್ ಮನಸ್ತಾಪ ಮಾಡ್ಕೋಬೇಡಿ, ಒಬ್ರೊಬ್ರಿಗೂ ಕರೆಕ್ಟಾಗಿ ಮಾತಾಡಿ ತುಂಬ ಚೆನ್ನಾಗಿ ಆಟ ಆಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಶ್ವಿನಿಯವರ ತಾಯಿ ಏನು ಹೇಳ್ತಾ ಇದ್ದಾರೆ, ಯಾಕೆ ನೀನು ಅತ್ತೆ ಮಗಳನ್ನ ದೂರ ಮಾಡ್ತಾ ಇದ್ದೀಯ, ಯಾಕೆ ಅವ್ರ ಜೊತೆ ಮಾತಾಡಲ್ವಾ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಗಿಲ್ಲಿಯವರ ಕಾಮಿಡಿ ಪಂಚ್ಗಳು ಶುರು ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅವರ ತಾಯಿಗೆ ಕಂಪ್ಲೇಂಟ್ ಸಹ ಮಾಡ್ತಾ ಇದ್ದಾರೆ ಗಿಲ್ಲಿ ಮೇಲೆ. ಏನಪ್ಪ ಅಂದರೆ ಹಲ್ಸೆಟ್ ಹಾಕೊತೀರಾ, ವಿಗ್ ಹಾಕೊತೀರಾ, ಹಲ್ಲುಜ್ಜಲ ಅನ್ನೋ ರೀತಿ ಕಂಪ್ಲೇಂಟ್ನ ಮಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ನಮ್ಮ ಗಿಲ್ಲಿಯವರು ಅತ್ತೆ ಮಗಳಿಗೆ ಇಷ್ಟೆಲ್ಲ ಸಲಿಗೆ ಇಲ್ದಿದ್ರೆ ಹೇಗೆ ಅನ್ನೋ ರೀತಿಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಗಿಲ್ಲಿ ಮೇಲೆ ಮನೆ ಮಂದಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಸೀನ್ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ತುಂಬ ಖುಷಿ ಪಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಯವರು ಇಂಡೈರೆಕ್ಟ್ ಆಗಿ ಅಶ್ವಿನಿಯವರ ತಾಯಿಯನ್ನು ಅತ್ತೆ ಅಂತ ಕೂಡ ಕರೀತಾ ಇದ್ದಾರೆ. ಈಗ ಈ ಒಂದು ಮಾತಿಗೆ ಅಶ್ವಿನಿಯವರ ತಾಯಿ ಇಂಡೈರೆಕ್ಟಾಗಿ ಅತ್ತೆ ಅಂತಲೇ ಕರಿತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತುಗಳು ತುಂಬ ಕಾಮಿಡಿ ಸೀನ್ನ ಉಂಟು ಮಾಡಿದೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ಟೋಟಲ್ ಆಗಿ ನಿನ್ನೆ ಎಪಿಸೋಡ್ನಲ್ಲಿ 3 ಜನ ಫ್ಯಾಮಿಲಿಗಳನ್ನ ತೋರಿಸಿದ್ರು, ಅಂದರೆ 3 ಜನ ಸ್ಪರ್ಧಿಗಳ ಫ್ಯಾಮಿಲಿನ ತೋರಿಸಿದ್ರು. ಇವತ್ತು ಕೂಡ 2 ಫ್ಯಾಮಿಲಿಗಳನ್ನ ತೋರಿಸುವಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದರೆ ಈಗ ಬಂದಿರುವಂಥ 2 ಪ್ರೋಮೋಗಳು ಸಹ 2 ಫ್ಯಾಮಿಲಿಗಳ ಬಗ್ಗೆನೇ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನಿನ್ನೆ ಯಾರು ಸೂರಜ್ ಮತ್ತು ರಾಶಿಕ್ ಅವರ ಫ್ಯಾಮಿಲಿ ಬಂದಿತ್ತು, ಮತ್ತು ಧನುಷ್ ಅವರ ಫ್ಯಾಮಿಲಿ ಬಂದಿತ್ತು. ಇವತ್ತು ಬೆಳಗ್ಗೆ ಬಂದಿರೋ ಪ್ರೋಮೋದಲ್ಲಿ ಇಲ್ಲಿ ರಕ್ಷಿತ್ ಅವರ ಫ್ಯಾಮಿಲಿ ಬಂದಿದೆ. ರಕ್ಷಿತ್ ಅವರ ಫ್ಯಾಮಿಲಿ ಆದಮೇಲೆ ಈಗ ಅಶ್ವಿನಿ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಅವರ ತಾಯಿ ಕೂಡ ಅಷ್ಟೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರ ಮಗನೂ ಬಂದಿರ್ಬೋದು, ಬಟ್ ನೋಡಲ್ಲ. ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಇನ್ನೂ ಯಾರು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಯಾವ ಸ್ಪರ್ಧಿಯ ಫ್ಯಾಮಿಲಿ ನೋಡಿ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ರಿ, ಅಂಥ ಸ್ಪರ್ಧಿಗಳ ಹೆಸರುಗಳನ್ನ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ನೀವು ಇನ್ನೂ ಯಾರ ಸ್ಪರ್ಧಿ ಫ್ಯಾಮಿಲಿನ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆಯೂ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಆಲ್ಮೋಸ್ಟ್ ಇದೇ ಆಗಿತ್ತು ಫ್ರೆಂಡ್ಸ್. ಅದೇ ಈ ವಾರ ಆಲ್ಮೋಸ್ಟ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಶುರು ಆಗಿದೆ. ಆಲ್ಮೋಸ್ಟ್ ಈಗ ಟೋಟಲ್ ಆಗಿ 5 ಜನ ಸ್ಪರ್ಧಿಗಳ ಫ್ಯಾಮಿಲಿ ನಾವು ನೋಡಿದ್ವಿ. ಈಗ ಟೋಟಲ್ ಆಗಿ 11 ಜನ ಸ್ಪರ್ಧಿಗಳಿದ್ದಾರೆ. ಇನ್ನು 6 ಜನ ಸ್ಪರ್ಧಿಗಳು ಪೆಂಡಿಂಗ್ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ಒಂದು ವಾರ ಇದೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇನ್ನು 2 ದಿನದಲ್ಲೇ ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳ ಫ್ಯಾಮಿಲಿ ಕಂಪ್ಲೀಟ್ ಆಗ್ಬೋದು. ಯಾಕಪ್ಪ ಅಂದರೆ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರ ಪಂಚಾಯಿತಿ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಇನ್ನೊಂದು 2 ದಿನವರೆಗೂ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಾರ್ಮಲ್ ಯಥಾ ಥರನೇ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಬೆಳಗ್ಗೆ ರಕ್ಷಿತ್ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಾಗ ತುಂಬ ಚೆನ್ನಾಗಿ ಊಟ ಮಾಡಿದರು. ಯಾಕಪ್ಪ ಅಂದರೆ ಮಂಗಳೂರು ಶೈಲಿಯ ಒಂದು ಫಿಶ್ ಫ್ರೈನ ರಕ್ಷಿತ್ ಅವರ ತಾಯಿ ಸೇರಿಕೊಂಡು ಅಡುಗೆನ ರೆಡಿ ಮಾಡಿದರು, ಒಳ್ಳೆ ಊಟನ ಮಾಡಿದರು. ನೋಡೋಣ ಅಶ್ವಿನಿಯವರ ತಾಯಿ ಬಂದಾಗ ಯಾವ ರೀತಿ ಅಡುಗೆನ ತಂದಿದ್ದಾರೆ ಅಂತ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ತೋರಿಸ್ತಾರೆ ಅಂತ. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಅಷ್ಟೇ ಅಲ್ಲದೆ ಈಗ ನಾಮಿನೇಷನಲ್ಲಿ ಟೋಟಲ್ ಆಗಿ 10 ಜನ ಸ್ಪರ್ಧಿಗಳಿದ್ದಾರೆ. 10 ಜನ ಸ್ಪರ್ಧಿಗಳಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು, ಮತ್ತು ನೀವು ಯಾರಿಗೆ ವೋಟ್ ಮಾಡಿದ್ದೀರಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಬಾಯ್ ಫ್ರೆಂಡ್ಸ್.